ಹಾಗೆ ಜಯಂ ರವಿ ಆರೋಪಗಳಿಗೆ ಪತ್ನಿ ಆರತಿ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ ತಿರುಗೇಟ್ ನೀಡಿದ್ದಾರೆ. ನೀವು ಮಲಗಿರುವ ಸಿಂಹವನ್ನ ಎಂದಿಗೂ ಎಬ್ಬಿಸಬೇಡಿ. ನನ್ನ ಘನತೆಯ ಮೌನವನ್ನ ದೌರ್ಬಲ್ಯ ಅಂತ ನೀವು ಭಾವಿಸಬೇಡಿ. ಅನಗತ್ಯ ಲಾಭವನ್ನು ಪಡಿಬಾರ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಕಂಫರ್ಟ್ ಝೋನ್ನಿಂದ ಹೊರಬಂದು ಹೋರಾಡ್ತೇನೆ, ಸತ್ಯ ಯಾವಾಗಲೂ ಮೇಲುಗೈ ಸಾಧಿಸುತ್ತೆ ಅಂಥೇಳಿ ಆರತಿ ಕೂಡ ಪೋಸ್ಟ್ ಮಾಡೋ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ಜಯಂ ರವಿ ಅವರಿಗೆ ಮಲಗಿದೆ ಸಿಂಹ ಮಲಗಿದೆ ಅಂದರೆ ಅರ್ಥ ನಿದ್ದೆ ಮಾಡ್ತಾ ಇಲ್ಲ, ಅದು ಕಾದು ಕೂತಿದೆ, ಹೊಂಚು ಹಾಕ್ತಾ ಇದೆ. ಹಾಗೆ ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ, ನಾನು ಮೌನವಾಗಿದ್ದೀನಿ ಅಂದರೆ ಅದು ನನ್ನ ದೌರ್ಬಲ್ಯ ಅಲ್ಲ. ಯಾಕೆ ನನ್ನ ಕೆಣಕ್ತೀರಿ ನೀವು? ನೋಡಿ, ಅವರು ಟ್ವೀಟ್ ನೋಡ್ತಾ ಇದ್ದೀವಿ. ಆರತಿ ಅವ್ರದ್ದು ಇವರು ಪ್ರೆಸ್ ಮೀಟ್ ಮಾಡಿ ಕೆಲ ತುಣುಕುಗಳನ್ನು ಕೂಡ ಹಂಚಿಕೊಂಡಿದ್ರು. ಸಿಕ್ಕಾಪಟ್ಟೆ ಮುಜುಗರಕ್ಕೆ ಒಳಗಾದರು ಅವರು. ಜಯಂ ರವಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ಹಾಕ್ಕೊಳ್ತಾ ಇದ್ದಂತೆ ಅವರ ಅಭಿಮಾನಿಗಳು, ಜಯಂ ರವಿ ಅಭಿಮಾನಿಗಳು ಅವ್ರಿಗೆ ಧೈರ್ಯ ತುಂಬಕ್ಕೆ ಶುರು ಮಾಡಿಬಿಟ್ರು. ನಿಮ್ಮ ಜೊತೆಗೆ ನಾವಿದ್ದೀವಿ, ಆರಾಮಾಗಿರಿ ನೀವು ಅಂಥೇಳಿ. ನೋಡಿ, ಈಗ ಆರತಿಯವರು ಕೂಡ ಪೋಸ್ಟನ್ನು ಮಾಡುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನಗತ್ಯ ಲಾಭವನ್ನು ಪಡಿಬೇಡಿ, ನಾನು ಕೂಡ ಸಮರ್ಥವಾಗಿ ಹೋರಾಡ್ತೇನೆ, ಕಂಫರ್ಟ್ ಝೋನ್ ಬಿಟ್ಟು ಸತ್ಯ ಯಾವಾಗಲೂ ಮೇಲುಗೈ ಸಾಧಿಸುತ್ತೆ ಅಂತ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸಿನಿಮಾ ವಿಭಾಗದ ಪ್ರತಿನಿಧಿ ಅಪೇಕ್ಷಾ ಎಂ. ಅಪೇಕ್ಷಾ, ಗಮನಿಸ್ತಾ ಇದ್ದೀವಿ, ಒಳ್ಳೆಯ ಕಲಾವಿದ, ಉತ್ತಮ ಹೆಸರಿತ್ತು, ಹಿಟ್ ಸಿನಿಮಾಗಳನ್ನು ಕೂಡ ಕೊಡ್ತಾ ಇದ್ದರು. ಆದರೆ ಏಕಾಏಕಿ ಅವರ ಕೌಟುಂಬಿಕ ವಿವಾದ ಈಗ ಬಯಲಿಗೆ ಬಂದಿದೆ. ಇಷ್ಟು ದಿನ ಮನಸ್ಸಲ್ಲೆಲ್ಲ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ, ಈಗ ಸ್ಫೋಟ ಆಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಯಾವ ಥರದ ಚರ್ಚೆಗಳಾಗ್ತಾ ಇದೆ? ಆರತಿ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ, ಅವ್ರ ಮೇಲೆ ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಜೀವನಾಂಶದ ವಿಚಾರಕ್ಕೆ ಏನಾದರೂ ಮನಸ್ತಾಪಗಳು ಬಂದಿರ್ಬೋದಾ ಈಗ ಅಂಥೇಳಿ? ಖಂಡಿತವಾಗ್ಲೂ ಪ್ರಭು, ಏನಂತಂದರೆ ಜಯಂ ರವಿಯವರ ಡಿವೋರ್ಸ್ ಪ್ರಕರಣ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಲಿವುಡ್ನಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಜಯಂ ರವರು ನನ್ನ ಪತ್ನಿಯಿಂದ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಒಂದು ಕಡೆ ಹಠ ಹಿಡಿದ್ರೆ, ಈ ಕಡೆ ಪತ್ನಿಯವರು ನಾನು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ ಅಂತ ಒಂದಿಷ್ಟು ಪೋಸ್ಟ್ಗಳನ್ನ ಮಾಡ್ತಾರೆ. ಸುಮಾರು 2 ವರ್ಷಗಳಿಂದಲೂ ಕೂಡ ಜಯಂ ರವಿಯವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಇನ್ನು ಜಯಂ ರವಿಯವರು ಅವರ ಪತ್ನಿಯಿಂದ ದೂರವಾದ ಬಳಿಕ ಗಾಯಕಿ ಕೆನಿಶಾ ಫ್ರಾನ್ಸಿಸ್ ಜೊತೆ ಕೊಂಚ ಕ್ಲೋಸ್ ಆಗ್ತಾರೆ. ಹೋದ ಕಡೆ ಎಲ್ಲ ಕಡೆ ಕೂಡ ಅವರ ಜೊತೆಗೇನೆ ಹೋಗೋದು ಬರೋದು, ಈ ಕುರಿತ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ. ಇನ್ನು ಈ ಬೆನ್ನಲ್ಲೇ ಅವರ ಪತ್ನಿ ಆರತಿ ಕೂಡ ಇದರ ವಿರುದ್ಧ ಕೂಡ ಒಂದಿಷ್ಟು ಧ್ವನಿ ಎತ್ತುತ್ತಾರೆ. ತಮ್ಮ ಪತಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕೊನೆಗೆ ಏನಾಗುತ್ತೆ, ಮೊನ್ನೆ ಇತ್ತೀಚೆಗಷ್ಟೇ ಕೆನಿಶಾ ಫ್ರಾನ್ಸಿಸ್ ಅವರು ಸಾಕಪ್ಪ ಸಾಕು, ನನಗೆ ಇವ್ರ ಸವಾಸನೆ ಸಾಕು, ನನ್ನ ಮೇಲೆ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದೆ, ನನ್ನನ್ನು ಇಲ್ಲಿ ಇರಕ್ ಬಿಡ್ತಾ ಇಲ್ಲ ಅಂತ ಒಂದಿಷ್ಟು ಆರೋಪಗಳನ್ನ ಮಾಡಿ ಒಂದಿಷ್ಟು ವಿಡಿಯೋಗಳನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ ಆಕೆ ಚೆನ್ನೈಗೆ ನಾನು ವಿದಾಯವನ್ನ ಹೇಳ್ತಾ ಇದ್ದೀನಿ, ಇನ್ನು ಅವರು ನಿಮ್ಮವರೇ ಅಂತ ಒಂದಿಷ್ಟು ಪೋಸ್ಟ್ ಅನ್ನ ಹಾಕ್ತಾರೆ. ಈ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಜಯಂ ರವಿ ಅವರು ಸುದ್ದಿಗೋಷ್ಠಿಯನ್ನ ಕರೀತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನ ಬಿಚ್ಚಿಡ್ತಾರೆ. ತಮ್ಮ ಪತ್ನಿ ಆರತಿ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಕೂಡ ಮಾಡ್ತಾ ಹೋಗ್ತಾರೆ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಇನ್ಫ್ಯಾಕ್ಟ್ ನನ್ನ ಪೋಷಕರು ಕೂಡ ಹೇಳಿದ್ರು ಆಕೆನ ಮದುವೆ ಆಗಬೇಡ, ಆಕೆನೇನಾದ್ರೂ ನೀನು ಮದುವೆ ಆದರೆ ನಿನ್ನ ಜೀವನ ಚೆನ್ನಾಗಿರೋದಿಲ್ಲ ಅಂತ ನನ್ನ ಪೋಷಕರು ಕೂಡ ಹೇಳಿದ್ರು. ಆದರೆ ಆಗ ನಾನು ಅವರ ಮಾತನ್ನ ಕೇಳದೆ ಈಕೆನ ಮದುವೆ ಆದೆ. ಈ ಕೊನೆಗೂ ಕೂಡ ನಾನು ಇಷ್ಟೊಂದು ಅನುಭವಿಸೋದಕ್ಕೆ ಆಕೆ ಕುಟುಂಬಸ್ಥರು ಕಾರಣ ಅಂತ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಇನ್ನು ಡಿವೋರ್ಸ್ ವಿಚಾರಕ್ಕೆ ಬಂದ್ರೆ ನನಗೆ ಡಿವೋರ್ಸ್ ಸಿಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ನಟಿಸೋದಿಲ್ಲ, ನನ್ನ ಸಿನಿಮಾಗಳು ಕೂಡ ರಿಲೀಸ್ ಆಗೋದಿಲ್ಲ, ಸಂಪೂರ್ಣವಾಗಿ ನಾನು ಹೋಗ್ಬಿಟ್ಟಿದ್ದೀನಿ. 2 ವರ್ಷಗಳಿಂದಲೂ ಕೂಡ ನಾನು ಸುಮ್ಮನೆ ಇದೆ. ಯಾಕಂತಂದರೆ ನನಗಿಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಕೊನೆಗೂ ನಾನು ಇವತ್ತು ಮಾತನಾಡಲೇಬೇಕು. ನನ್ನ ವಿರುದ್ಧ ಹಾಗೆ ಕೆನಿಶಾ ವಿರುದ್ಧ ಸಾಕಷ್ಟು ಟ್ರೋಲ್ಗಳನ್ನ ಮಾಡಿದ್ರು, ಸಾಕಷ್ಟು ಸಮಸ್ಯೆ ಕೊಟ್ಟಿದ್ರು. ಎಲ್ಲವನ್ನು ಕೂಡ ನಾವು ಸಹಿಸ್ಕೊಂಡು ಬಂದಿದ್ವಿ. ಇನ್ಫ್ಯಾಕ್ಟ್ ನನಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇದ್ದಿಲ್ಲ, ಎಲ್ಲವನ್ನು ಕೂಡ ಇವರೇ ಮ್ಯಾನೇಜ್ ಮಾಡ್ಕೋತಾ ಇದ್ರು. ಜಾಯಿಂಟ್ ಅಕೌಂಟ್ ಇತ್ತು. ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಹಣ ಖರ್ಚು ಮಾಡಿದ್ರು ಕೂಡ ಅದಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂತ. ಇನ್ನು ಇಲ್ಲಿ ಜಯಂ ರವಿ ಖ್ಯಾತ ನಟಿಯ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅವರ ಹೆಸರು ಹೇಳಿಲ್ಲ, ಬದಲಾಗಿ ಇಡ್ಲಿ ನಟಿ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಇಡ್ಲಿ ನಟಿ ಯಾರು ಅಂತ ನೋಡೋದಾದ್ರೆ ಬಹುತೇಕರಿಗೆ ಇದು ಗೊತ್ತಿರೋ ವಿಚಾರ. ಆ ಇಡ್ಲಿ ನಟಿ ಬೇರೆ ಯಾರು ಅಲ್ಲ, ಖುಷ್ಬು ಅನ್ನೋದು. ಖುಷ್ಬು ಹಾಗೆ ಜಯಂ ರವಿ ಅವರ ಪತ್ನಿ ಆರತಿ ಬಹಳಷ್ಟು ಒಂದು ಒಳ್ಳೆಯ ಒಡನಾಟವನ್ನ ಹೊಂದಿದ್ರು. ಜಯಂ ರವಿ ಹಾಗೇನೆ ಆರತಿ ಅವರ ಡಿವೋರ್ಸ್ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಖುಷ್ಬು ಅವರು ಕೂಡ ಒಂದಿಷ್ಟು ಟ್ವೀಟ್ಗಳನ್ನ ಮಾಡ್ತಾರೆ. ಸದ್ಯ ಇಲ್ಲೂ ಕೂಡ ಜಯಂ ರವರು ಈ
ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಖುಷ್ಬು ಏನಿದ್ದಾರೆ ಅಂದರೆ ಇಡ್ಲಿ ನಟಿ ಏನಿದ್ದಾರೆ, ಏಕೆ ಅವರ ಒಂದು ಕಾಲದಲ್ಲಿ ಇದ್ದಂಥ 3 ಹೀರೋಗಳ ಮನೆಯನ್ನು ಒಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಅವರೇ ಈ ವಿಚಾರವಾಗಿ ನನ್ನ ಹತ್ರ ಹೇಳಿದ್ರು ಅಂತ ಹೇಳಿದ್ದಾರೆ. ಈಕೆಗೆ ಯಾಕೆ ಬೇಕು ನನ್ನ ಸಂಸಾರದ ವಿಚಾರ, ಇವತ್ತು ನನ್ನ ಸಂಸಾರ ಏನು ಹಾಳಾಗಿದೆಯೋ ಇದಕ್ಕೆ ಆಕೆಯೂ ಮುಖ್ಯ ಕಾರಣ ಅಂತ ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಇದರ ಜೊತೆಗೆ ಆರತಿ ರವಿಯವರು ಏನಿದ್ದಾರೆ, ತಿಂಗಳಿಗೆ ನನಗೆ 40 ಲಕ್ಷ ಜೀವನಾಂಶ ಬೇಕು ಅಂತ ಕೇಳಿರೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಜಯಂ ರವಿಯವರು ಒಪ್ಕೊಳ್ತಾನೆ ಇಲ್ಲ. ಹಾಗೆ ಇನ್ನೊಂದು ಕಡೆ ಜಯಂ ರವಿ ಅವರ ಅತ್ತೆ ಅಂದರೆ ಆರತಿ ಅವರ ತಾಯಿ ಏನಿದ್ದಾರೆ, ಇವರು ಕೂಡ ಜಯಂ ರವಿ ಅವರ ಒಂದಿಷ್ಟು ಹೇಳಿಕೆಗಳನ್ನ ಖಂಡಿಸಿದ್ದಾರೆ. ಏನಂತಂದ್ರೆ, ಇವತ್ತು ನನ್ನ ಮೊಮ್ಮಗನ 10ನೇ ಕ್ಲಾಸ್ ಪರೀಕ್ಷೆ ಇದೆ, ಇಂಥ ಸಂದರ್ಭದಲ್ಲಿ ಜಯಂ ರವಿ ಅವರು ಈ ರೀತಿ ಮಾತನಾಡೋದು ಎಷ್ಟು ಸರಿ, ಇದು ಆತನ ಮನಸ್ಸಿಗೆ ಎಷ್ಟೊಂದು ಎಫೆಕ್ಟ್ ಬೀಳುತ್ತೆ ಅನ್ನೋ ಒಂದು ಅಂದ್ರೆ ಅಪೇಕ್ಷೆ ಇಲ್ಲಿ ಮುಖ್ಯವಾಗಿ ಡಿವೋರ್ಸ್ ವರೆಗೂ ಹೋಗಿದ್ ಯಾಕೆ ಅಂತ, ಅಷ್ಟು ಅನ್ಯೋನ್ಯವಾಗಿದ್ದಂತಹ ಕುಟುಂಬ, ಬಹಳ ಕಲರ್ಫುಲ್ ಆಗಿತ್ತು ಅವ್ರ ಲೈಫು. ಬಟ್ ಏಕಾಏಕಿ ನಿರ್ಧಾರಕ್ಕೆ ಬರ್ತಾರೆ 2024 ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ಆ ಗಾಯಕ ಏನಿದ್ದಾರೆ ಅವರ ಮಧ್ಯಪ್ರವೇಶದಿಂದಾಗಿ ಅಥವಾ ಸಿಕ್ಕಾಪಟ್ಟೆ ಟ್ರೋಲ್ಗಳು ಶುರುವಾಯಿತು, ಆ ಒಂದು ವಿಚಾರವಾಗಿ ಆರತಿಯವ್ರಿಗೆ ಕೋಪಕ್ಕೆ ಕಾರಣ ಆಗಿರ್ಬೋದಾ, ಅಥವಾ ಇದು ಕೇವಲ ಮನಸ್ತಾಪಗಳಷ್ಟೇ ಹೆಂಗೆ? 2009ರಲ್ಲಿ ಆರತಿ ಹಾಗೇನೆ ಜಯಂ ರವಿಯವರು ಮದುವೆ ಆಗುತ್ತೆ. ಮದುವೆ ಆದಂಥ ಸಂದರ್ಭದಲ್ಲೂ ಕೂಡ ಇಬ್ಬರು ಮಕ್ಕಳು ಆಗ್ತಾರೆ, ಬಹಳ ಅನ್ಯೂನ್ಯವಾಗಿರ್ತಾರೆ. ಇನ್ಫ್ಯಾಕ್ಟ್ ಸಾಕಷ್ಟು ಕಡೆ ಜಯಂ ರವಿ ಕೂಡ ನಾನಿವತ್ತು ಏನಿದ್ದೀನಿ ಅದಕ್ಕೆ ನನ್ನ ಪತ್ನಿ ಕಾರಣ ಅಂತಲೂ ಕೂಡ ಹೇಳಿದರು. ಆದರೆ ಬರ್ತಾ ಅದು ಏನಾಯಿತೋ ಗೊತ್ತಿಲ್ಲ. ಜಯಂ ರವಿಯವರ ಕಂಪ್ಲೀಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿದೆ ಪ್ರತಿಯೊಂದು ಕೂಡ ಆರತಿ ಹಾಗೂ ಅವರ ಕುಟುಂಬಸ್ಥರೇ ನೋಡ್ಕೊಳ್ತಿದ್ರಂತೆ. ನೀವು ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಈ ಒಂದು ಪ್ರೆಷರ್ ಜಯಂ ರವಿ ಅವರನ್ನ ನಿತ್ಯವಾಗಿ ಕಾಡ್ತಾ ಇತ್ತು. ಸೊ ಇದೇ ಕಾರಣಕ್ಕೆ ಅವರಿಗೆ ಒಂದಿನ ಅನ್ನಿಸ್ತಂತೆ ನನಗೆ ಸ್ವಲ್ಪ ಮಾನಸಿಕವಾಗಿ ಶಾಂತಿ ಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಅವರು ರಾತ್ರೋರಾತ್ರಿ ಮನೆಯನ್ನು ಬಿಟ್ಟು ಆಚೆ ಬರ್ತಾರೆ. ಇನ್ಫ್ಯಾಕ್ಟ್ ಅವರು ಆಚೆ ಬಂದಂಥ ಸಂದರ್ಭದಲ್ಲೂ ಕೂಡ ಜೇಬಲ್ಲಿ ₹1 ಇರೋದಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಗಾಯಕಿ ಕೆನಿಷಾ ಅವರು ಕ್ಲೋಸ್ ಆಗ್ತಾರೆ. ಸೊ ಒಂದಿಷ್ಟು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅವರ ಮಧ್ಯೆ. ಹಾಗೆ ಜಯಂ ರವಿ ಅವರದೇ ಆದಂತಹ ಸ್ವಂತ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಸ್ಥಾಪನೆ ಮಾಡ್ತಾರೆ. ಇಲ್ಲೂ ಕೂಡ ಆರತಿ ಅಂದರೆ ಇವರು ಕೆನಿಷಾ ಅವರು ಏನಿದ್ರು ಅವರ ಒಂದು ಸಪೋರ್ಟ್ನಿಂದಲೇ ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಇದೆಲ್ಲದರ ಕೂಡ ನಡುವೆ ಮತ್ತೆ ಆರತಿಯವರು ನಮ್ಮ ಸಂಸಾರ ಹಾಳು ಮಾಡೋದಕ್ಕೆ ಕೆನಿಷಾ ಫೆರ್ನಾಂಡಿಸೇ ಕಾರಣ, ಇವರಿಂದನೇ ನಮ್ಮ ಸಂಸಾರ ಇಷ್ಟೊಂದು ಹಾಳಾಯ್ತಂತ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಪ್ರಭು, ಥ್ಯಾಂಕ್ ಯು ಅಪೇಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ.